ಹಾಯ್ ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶು ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ನಮ್ಮನೆ ಪಿಲ್ಲರ್ ಪೂಜೆದು ಫಸ್ಟ್ನೇ ವಿಡಿಯೋ ಆಗಿರುತ್ತೆ. ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದೀವಲ್ವ, ಪಿಲ್ಲರ್ ನಿಲ್ಸಿದ ಕೆಲಸ ಎಲ್ಲನೂ. ಹಾಗೆ ಅವತ್ತಿನ ದಿನ ಸ್ವಲ್ಪ ರಂಗೋಲಿ ಹಾಕ್ಕೊಂಡು ಮಕ್ಕಳೆಲ್ಲ ತೊಳೆದು ಬಟ್ಟೆನೆಲ್ಲ ತೊಳೆದು ಹಾಕ್ಕೊಂಡಿದ್ದೀನಿ. ಹಾಗೆ ತಿಂಡಿಗೆ ಅಂತ ಅಂದ್ಬಿಟ್ಟು ಇಡ್ಲಿ ಮಾಡಿ ಟೊಮೆಟೊ ಗೊಜ್ಜು ಚಟ್ನಿ ಮಾಡ್ಕೊಂಡಿದ್ದೀನಿ. ಇಡ್ಲಿ ಅಂತೂ ತುಂಬಾ ಚೆನ್ನಾಗಾಗಿತ್ತು, ತುಂಬಾ ಸಾಫ್ಟಾಗಿತ್ತು. ಡೈಲಿ ಲಾಗಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಮನೆ ಕೆಲಸ ಎಲ್ಲ ಮುಗಿಸಿ ಹೊಸ ಮನೆ ಕಟ್ಟೋ ಹತ್ರ ಹೋಗಬೇಕು ಅಂತ. ಇಡ್ಲಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಸಬ್ಬಕ್ಕಿ ಹಾಕಿ ಮಾಡಿದ್ರೆ ಇಡ್ಲಿ ಸೂಪರಾಗಿ ಬರುತ್ತೆ. ಚಟ್ನಿ ಮಾಡ್ಕೊಂಡಿದ್ದೀನಿ, ಹಾಗೆ ಟೊಮೆಟೊ ಗೊಜ್ಜು ಮಾಡ್ಕೊಂಡಿದ್ದೀನಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಂತ. ಕಡಲೆ ಬೀಜದ ಚಟ್ನಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಪಾತ್ರೆನೆಲ್ಲ ತೊಳೆದಿಟ್ಬಿಟ್ಟು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಸ್ನಾನ ಮಾಡಿ ಪಿಲ್ಲರ್ ಪೂಜೆ ಇದೆ, ಹೋಗಬೇಕು. ಪಿಲ್ಲರ್ ನಿಲ್ಲಿಸೋ ಕಾರ್ಯ ಇದೆ ಇವತ್ತು. ಪಾಯ ಪೂಜೆ ಮಾಡಿದ ದಿನ ವಾಸ್ತುಕಂಬ ಇರುತ್ತೆ, ವಾಸ್ತುಕಂಬಕ್ಕೂ ಪೂಜೆ ಮಾಡಿಸಿರ್ತಾರೆ. ಅದನ್ನು ಪಿಲ್ಲರನ್ನ ನಿಲ್ಲಿಸೋ ದಿನ ಇಡಬೇಕು. ಪಿಲ್ಲರ್ಗೆ ದೇವಮೂಲೆಗೆ ಇಟ್ಟು ಪೂಜೆ ಮಾಡಬೇಕು. ಮಾಮೂಲಿ ಪೂಜೆ ಮಾಡೋದಕ್ಕೆ ನಾನು ಗಂಧಕಡ್ಡಿ, ಕರ್ಪೂರ, ಹೂವು, ಹಾಗೆ ಬಿಳಿ ಸಾಸಿವೆ ತೊಗೊಂಡಿದ್ದೀನಿ. ಬಿಳಿ ಸಾಸಿವೆ ಪೂಜೆ ಮಾಡಿಸಿದ್ರಲ್ಲ ಅವ್ರು ಹೇಳಿದ್ರು, ಪಾಯ ಪೂಜೆ ಮಾಡಿಸಿದಾಗ ಎಲ್ಲ ಪಿಲ್ಲರ್ಗೂ ಹಾಕಬೇಕು ಬಿಳಿ ಸಾಸಿವೆ ಅಂತ ಹೇಳಿದ್ರು. ಹಾಗೆ ದೇವಮೂಲೆಯಲ್ಲಿ ಪೂಜೆ ಮಾಡಬೇಕು. ಮೊದಲು ಎಲ್ಲ ಪಿಲ್ಲರ್ದು ಅಂದರೆ ಕಬ್ಬಣ ಕಟ್ಟಿರ್ತಾರಲ್ವ, ಅವ್ನ ಪಿಲ್ಲರ್ನೆಲ್ಲ ನಿಲ್ಲಿಸ್ತಾರೆ ಸ್ಟ್ರೈಟ್ ಮಾಡಿ. ಆಮೇಲೆ ಮಿಷಿನ್ ಬರುತ್ತೆ, ಸಿಮೆಂಟ್ ಕಲಸೋ ಮಿಷಿನು. ಅದರಿಂದ ಮಿಷಿನಲ್ಲಿ ಸಿಮೆಂಟ್ ಕಲಸಿ ಹಾಕ್ತಾರೆ. ಅವತ್ತಿನ ದಿನ ಎಲ್ಲ ಫುಲ್ ಅದೇ ಕೆಲಸ ಇರುತ್ತೆ. ಮೊದಲಿಗೆ ಪಿಲ್ಲರ್ ಗುಂಡಿಗೆ ಎಳೆದಿದ್ದೀನಿ ಪೂಜೆ ಮಾಡೋದಕ್ಕೆ. ನಮ್ಮ ಮನೆಯವರಾಗಿ ನಾವೇ ಪೂಜೆ ಮಾಡಬೇಕು. ಗುಂಡಿ ತುಂಬ ಆಳವಾಗಿ ಬಗ್ದಿದ್ರು, ಅದರಿಂದ ಏಣಿ ಹಾಕ್ಕೊಂಡು ಇಳ್ಕೊಂಡಿದ್ದೀನಿ. ಗಣೇಶನ ಮಾಡ್ಕೊಂಡಿದ್ದೆ, ಸಗಣಿ ಹಾಗೂ ಗರಿಕೆಯಿಂದ ಗಣೇಶನ ಮಾಡಿಕೊಂಡು ಮತ್ತು ಅಲ್ಲಿ ವಾಸ್ತುಕಂಬನ ಇಟ್ಟು ಪಿಲ್ಲರ್ ಒಳಗಡೆ. ಅದ್ರ ಜೊತೆಗೆ ಬನ್ಸರಿ ಅಂಗಡಿನಲ್ಲಿ ಕೊಟ್ಟಿರ್ತಾರೆ ವಾಸ್ತು ಮೂರ್ತಿಗಳು, ನವರತ್ನದ ಹರಳುಗಳು ಅದೆಲ್ಲ ಕೊಟ್ಟಿರ್ತಾರೆ. ಅದನ್ನೆಲ್ಲ ನಾವು ಪಾಯ ಪೂಜೆ ದಿನ ಪೂಜೆ ಮಾಡಿರ್ತೀವಿ. ಅದನ್ನೆಲ್ಲ ಇವತ್ತಿನ ದಿನ ದೇವಮೂಲೆಯಲ್ಲಿ ಇಟ್ಟು ಪೂಜೆ ಮಾಡಿ ಇದ್ರ ಮೇಲೆ ಸಿಮೆಂಟ್ ಹಾಕ್ಬಿಡ್ತಾರೆ. ನಾವು ಪೂಜೆ ಮಾಡೋವರೆಗೂ ಕೆಲಸ ಸ್ಟಾರ್ಟ್ ಮಾಡಲ್ಲ. ದೇವಮೂಲೆಯಲ್ಲಿ ಪೂಜೆ ಮಾಡ್ಕೊಂಡಾದ್ಮೇಲೆ ಸಿಮೆಂಟ್ ಕಲಸೋ ಮಿಷಿನ್ ಬಂದಿರುತ್ತಲ್ಲ, ಆ ಮಿಷಿನ್ಗೂ ಪೂಜೆ ಮಾಡಬೇಕು. ಇಲ್ಲೂ ಎಲೆ ಅಡಿಕೆ ಬಾಳೆಹಣ್ಣು 100 ರೂಪಾಯಿ ಇಟ್ಟು ಯಾರು ಅಲ್ಲಿ ಕೆಲಸ ಮಾಡ್ತಾರೋ ಅವ್ರಿಗೆ ಕೊಡಬೇಕು. ಹಾಗೆ ಮಿಷಿನ್ ಕೆಲಸ ಯಾರು ಮಾಡ್ತಾರೆ, ಮಿಷಿನ್ ಯಾರು ಸ್ಟಾರ್ಟ್ ಮಾಡ್ತಾರೆ ಅಲ್ಲೂ ಕೂಡ 100 ರೂಪಾಯಿ ಇಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಇಟ್ಟು ಮಿಷಿನ್ ಸ್ಟಾರ್ಟ್ ಮಾಡೋರಿಗೆ ಆ ಕಾಸನ್ನು ಕೊಡಬೇಕು. ಮತ್ತು ಇವತ್ತಿನ ದಿನ ಒಂದು 10 ಜನ ಬಂದಿರ್ತಾರೆ ಕೆಲಸ ಮಾಡೋದಕ್ಕೆ, ಅವ್ರಿಗೆಲ್ಲ ಊಟದ ವ್ಯವಸ್ಥೆ ನಾವೇ ಮಾಡಿಕೊಡ್ಬೇಕು. ಟೀ 2 ಟೈಮ್ ಇಲ್ಲ 3 ಟೈಮ್ ಆದರೂ ಕೊಡ್ಬೋದು ಟೀನ. ಅವತ್ತಿನ ದಿನ ತುಂಬಾ ಬ್ಯುಸಿ. ನಾನು ಅವ್ರಿಗೆ ಟೀ ಮಾಡಿಕೊಡ್ಬೇಕಿತ್ತು. ಹಾಗೇನು ಅಡುಗೆ ಕೂಡ ಮಾಡಿಕೊಟ್ಟಿದ್ದೆ. ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು, ಬೇಳೆ ಸಾಂಬಾರು ಮಾಡಿ ಹಪ್ಪಳ ಹಾಕ್ಕೊಂಡೋಗಿ ತೊಗೊಂಡೋಗಿ ಕೊಟ್ಟಿದ್ದೆ. ನೈಟಿಗೆ ಅಂದ್ಬಿಟ್ಟು ನಮ್ಮ ಮನೇಲಿ ಚಿಕನ್ ತಂದಿದ್ರು, ಚಿಕನ್ ಸಾರು, ಮುದ್ದೆ, ಹಾಗೆ ಕಬಾಬ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಈಗ ಸಿಟಿ ಟೈಮಿಂಗ್ಸ್ ಆಗಿಬಿಟ್ಟಿದೆ. ಮೊದಲಾದರೆ ಬೇಗ ಒಂದು 7 ಗಂಟೆ ಅಷ್ಟರಲ್ಲೇ ಅಡುಗೆ ಆಗ್ಬಿಡ್ತಿತ್ತು. ಈಗೆಲ್ಲ 9-10 ಗಂಟೆ ಆಗಿಬಿಡುತ್ತೆ ಅಡುಗೆ ಆಗೋದಕ್ಕೆ. ಕಬಾಬು ಕೂಡ ಕಾಯಿಸಿಟ್ಕೊಂಡಿದ್ದೀನಿ, ರೈಸು ಕೂಡ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಡೈಲಿ ಕೆಲಸ ಮಾಡೋರು ಬರ್ತಾನೆ ಇರ್ತಾರಲ್ಲ, ಅದಕ್ಕೋಸ್ಕರ 1 ಲೀಟ್ರ್ ಇಲ್ಲ 2 ಲೀಟ್ರ್ ಹಾಲು ತಂದು ಡೈರಿಲಿ ತರ್ತೀನಿ. ನಮ್ಮೂರಿಂದನೇ ಡೈರಿಲಿ ತಂದು ಕಾಯಿಸಿಟ್ಕೊತೀನಿ. ಕೆನೆ ಬರುತ್ತೆ, ಕೆನೆಯಿಂದ ತುಪ್ಪ ಮಾಡ್ಕೋಬೋದು. ವಾರಕ್ಕೆ ಒಂದೊಂದು ಸರಿ ಕೆನೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕರ್ಕೊಂಡು ತುಪ್ಪ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಅಂತೂ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಒಂದು ಬಟ್ಲು ಕೆನೆ ಆಗಿತ್ತು, ಅದರಲ್ಲಿ ನಾನು ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅಡುಗೆಗಾದ್ರೂ ಯೂಸ್ ಮಾಡ್ಬೋದು, ಊಟಕ್ಕಾದ್ರೂ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಅಂತೂ. ಹಾಗೆ ಕಬಾಬ್ ಕೂಡ ಹಾಕೋತಾ ಇದ್ದೀನಿ. ಈಗೆಲ್ಲ ಕಲರ್ ಹಾಕೋಂಗಿಲ್ವಲ್ಲ ಕಬಾಬ್ಗೆ, ಅದರಿಂದ ಸ್ವಲ್ಪ ಲೈಟಾಗೆ ಕಾಣಿಸ್ತಾ ಇದೆ. 2 ದಿನ 3 ದಿನದಿಂದ ಬಟ್ಟೆ ಒಗೆದಿರೋದೆಲ್ಲ ಹಾಗೆ ಎತ್ತಿಟ್ಟಿದ್ದೀನಿ. ಬಟ್ಟೆಗಳು ಮಡ್ಚೋಕ್ಕೆ ಟೈಮ್ ಇಲ್ಲ, ಅಷ್ಟು ಬ್ಯುಸಿ. ಮನೆ ಕೆಲಸ ಫುಲ್ ಮಾಡ್ಕೊಳ್ಳೋಂತ ಹೋದರೆ ಹೊರಗಡೆ ಕೆಲಸ ಹಂಗೆ ಬಾಕಿ ಇರುತ್ತೆ. ಹಾಗೆ ನಮ್ಮ ವಾರ್ಗಿತಿಯವರು ಸ್ವಲ್ಪ ಹಣ್ಣೆಲ್ಲ ಕೊಟ್ಟು ಕಳಿಸಿದ್ದಾರೆ, ಕಾರೆ ಹಣ್ಣು, ಯಾರಿಗೆಲ್ಲ ಗೊತ್ತಿದ್ದು ಕಾರೆ ಹಣ್ಣು. ಹಾಗೆ ಸೀತಾಫಲನೂ ಕೂಡ ಕೊಟ್ಟು ಕಳಿಸಿದ್ದಾರೆ. ಮೊದಲಾದರೆ ನಾವು ಹಳ್ಳಿಲಿ ಅಲ್ಲೇ ಇರ್ತಿದ್ವಿ, ಸಿಗ್ತಾಯಿತ್ತು ನಮಗೆ ಸೀತಾಫಲ. ಈಗ ಸಿಗಲ್ಲ, ಈಗ ಬೇರೆ ಕಡೆ ಬಂದು ಮನೆ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಇಷ್ಟು ಹಣ್ಣು ನಾನು ಇಟ್ಕೊಳ್ಳಲ್ಲ. ಕೆಳಗಡೆ ಮಕ್ಕಳಿದ್ದಾರೆ, ಇಲ್ಲೊಂದು ನಮ್ಮ ಬಿಲ್ಡಿಂಗಲ್ಲಿ ಒಂದು 7-8 ಜನ ಮಕ್ಕಳಿದ್ದಾರೆ. ಅವ್ರಿಗೆ ಸ್ವಲ್ಪ ಕೊಟ್ಬಿಟ್ಟು, ನನ್ನ ಮಕ್ಕಳು ತಿನ್ನೋದೇ ಇಲ್ಲ ಈ ಹಣ್ಣನ್ನು, ನಾನು ಮಾತ್ರ ತಿನ್ನೋದು, ನಮ್ಮ ಮನೆಯವರು ಕೂಡ ತಿನ್ನೋಲ್ಲ. ಅದಕ್ಕೆ ಅವ್ರಿಗೆಲ್ಲ ಕೊಟ್ಬಿಟ್ಟು ಒಂದು ಸ್ವಲ್ಪ ಅಷ್ಟೇ ಮಾಡಿಕೊತೀನಿ ನಾನು. ನಮ್ಮ ಸೈಡು ಸೀತಾಫಲ ಅಂತೂ ಜೋರು, ಎಲ್ಲಿ ದಾರಿನಲ್ಲೂ ಸೀತಾಫಲ ಗಿಡ ಇರುತ್ತೆ. ಆದರೆ ಮಾರೋರು ಏನು ಮಾಡ್ತಾರೆ, ಒಂದು ಬಿಡ್ದಂಗೆ ಕಿತ್ಕೊಂಡ್ಬಿಡ್ತಾರೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಫುಲ್ ಡೀಟೇಲಾಗಿ ವಿಡಿಯೋ ಮಾಡೋದಕ್ಕೆ ಟೈಮ್ ಇರಲಿಲ್ಲ, ಅದರಿಂದ ಸ್ವಲ್ಪ ವಿಡಿಯೋನ ಹಾಕಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಆಗಿತ್ತು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.